ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ವಿರುಚಿಕ ರಾಶಿ ಗುರು ಸಂಚಾರ 2026. ಈ ವಿರುಚಿಕ ರಾಶಿಗೆ ಯಾವ ಥರ ಫಲ ಇರ್ತವೆ? ಗುರು ಗ್ರಹ ಇಷ್ಟು ದಿವಸವಾಗಿ ಅಷ್ಟಮ ಸ್ಥಾನದಲ್ಲಿ ಇತ್ತು. ಅಷ್ಟಮ ಸ್ಥಾನ ಅಂದರೆ ಯಾವುದು? ಮಿಥುನ ರಾಶಿ. ಸೊ ಹೀಗೆ ಭಾಗ್ಯ ಸ್ಥಾನವಾದ ಕರ್ಕಾಟಕ ರಾಶಿಗೆ ಗುರು ಜೂನ್ 2ನೇ ತಿಂಗಳು ಸಂಚಾರ ಮಾಡ್ತಾರೆ. ಸೊ 9ನೇ ಮನೆ ಭಾಗ್ಯ ಮನೆಯಾದ ಈ ಕರ್ಕಾಟಕ ರಾಶಿಯಲ್ಲಿ ಬರೋದು ಎಲ್ರಿಗೂ ಖುಷಿನೇ. ಈ ವೃಶ್ಚಿಕ ರಾಶಿನವ್ರಿಗೆ. ಸೊ ವೃಶ್ಚಿಕ ರಾಶಿನವ್ರದ್ದು ಏನಪ್ಪ ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ ಏನಂದರೆ, ಯಾರು ಒಬ್ಬರನ್ನೂ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಅವ್ರಿಗೆ ಕಂಟ್ರೋಲ್ ಮಾಡೋದು ಒಂದೇ ಒಂದು ದಾರಿ ಏನಂದರೆ, ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ ಬಿದ್ದುಬಿಡ್ತಾರೆ. ಸೊ ಅಂಥ ಕಂಟ್ರೋಲ್ ಮಾಡೋಕ್ಕಾಗಲ್ಲ ರಾಶಿದವ್ರಿಗೆ. ಹೀಗೆ ಯಾವ ಥರ ಐತೆ ಅಂದರೆ, ಭಾಗ್ಯಸ್ಥಾನ ಒಳ್ಳೆ ಜಾಕ್ಪಾಟ್ ಅಂತ ಹೇಳ್ಕೊಬೋದು. ಯಾಕಪ್ಪ ಅಂದರೆ, ಈ ವೃಶ್ಚಿಕ ರಾಶಿನೇ ಗುರು ದೃಷ್ಟಿ ಇದೆಯಾ, 5ನೇ ದೃಷ್ಟಿ. ಸೊ ಇವಾಗ ಏನಾಗ್ತದೆ, ಇಷ್ಟು ದಿವಸ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯಾವುದೋ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೊರಗ್ತಾ ಇದ್ರು. ಧೈರ್ಯ ಇಲ್ಲ, ಏನೋ ಒಂದು ಭಯ, ತೊಂದರೆ ಮೇಲೆ ತೊಂದರೆ ಇತ್ತು. ಎಲ್ಲ ವಿಷಯಕ್ಕೂ ನೀವು ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಎಲ್ಲೋ ಗೊತ್ತಿಲ್ಲ, ಆದರೆ ಧೈರ್ಯ ಇರ್ತವೆ. ಎಂಥ ಪ್ರಾಬ್ಲಮ್ ಏನಿದ್ರೆ ನಾವು ಯಾವ ಥರ ಮಾಡ್ಬೋದು ಅಂತ ಒಂದು ಧೈರ್ಯ ಬರ್ತದೆ ಸರ್. ಸೊ ಅದೇ ವೃಶ್ಚಿಕ ರಾಶಿನವ್ರಿಗೆ ಆಗೋದು ಒಳ್ಳೆ ವಿಷಯ ನಾವು ಹೇಳ್ಕೊಬೋದು. ಇಷ್ಟು ದಿವಸ ಯಾರಾದ್ರು ಒಂಥರ ಒಳ್ಳೆ ವಿಷಯಕ್ಕೆ, ಮದುವೆಗೆ ಬೇರೆ ಯಾವುದೋ ಒಂದು ಇನ್ವಿಟೇಷನ್ ಮಾಡಿದ್ರು, ಅಯ್ಯೋ ಯಾರಪ್ಪ ಹೋಗೋದು, ಸ್ವಲ್ಪ ನೀವು ಸೈಡಲ್ಲಿ ನಿಂತ್ಕೊಳ್ಳಿದ್ರು. ಏನೋ ಒಂದು ಬಾಪ ನೀವು ಒಂದು ಇಂಪಾರ್ಟೆಂಟ್ ವಿಷಯ ಮಾಡಬೇಕಾದ್ರೂ ಯಾವ ವಿಷಯದಲ್ಲಿ ನೀವು ಒಂಥರ ಅಷ್ಟು ಬೇಗ ಹೋಗಿ ಮಿಂಗಲ್ ಆಗಲ್ಲ, ನೀವು ಸೆಪ್ರೇಟ್ ನಿಂತ್ಕೊಳ್ತಾ ಇದ್ರಿ. ಅಂಥ ವೃಶ್ಚಿಕ ರಾಶಿನವರು ಈಗೇನಪ್ಪ ಅಂದರೆ ಲೈಮ್ ಲೈಟ್ಗೆ ಬರ್ತಾರೆ. ಸೊ ಸೊಸೈಟಿನಲ್ಲಿ ಒಳ್ಳೆ ಮರ್ಯಾದೆ, ಗೌರವ ಫಸ್ಟ್ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಯಾರ ಹತ್ರ ನೀವು ಹೋಗಿ ಏನೋ ಒಂದು ಹೆಲ್ಪ್ ಕೇಳಿದ್ರು ಆಟೋಮೆಟಿಕ್ಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಹೆಲ್ಪ್ ಮಾಡ್ತಾರೆ. ಕುಟುಂಬದಲ್ಲಿ ಒಳ್ಳೆ ಸಂತೋಷ. ಇಷ್ಟು ಸ್ವಲ್ಪ ವೃಶ್ಚಿಕ ರಾಶಿನವರು ಗಂಡ ಹೆಂಡತಿ ಸೆಪ್ರೇಟ್ ಆಗಿರ್ತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿಷಯದಲ್ಲಿ. ಹೀಗೆ ಹೊಂದಾಣಿಕೆ ಆಗ್ತಾರೆ, ತಿರುಗಿ ಸೇರೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ದುಡ್ಡಿನ ವಿಷಯದಲ್ಲಿ ಹಣಕಾಸು ಸ್ವಲ್ಪ ಕೈಯಲ್ಲಿ ಓಡಾಡ್ತದಪ್ಪ. ಇಷ್ಟು ದಿವಸ ಏನೋ ಅದು ತೊಗೋಬೇಕು, ಇದು ತೊಗೋಬೇಕು, ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ ತೊಗೋಬೇಕು, ಅದು ತೊಗೋಬೇಕು, ಯಾರು ಕಾಯ್ತಿದ್ರೋ ಇದು ಒಳ್ಳೆ ಟೈಮ್, ಈಸಿಯಾಗಿ ತೊಗೋಬೋದು. ನಿಮ್ಮ ಹಳೆ ಫ್ರೆಂಡ್ಸ್ ಯಾರಾದರೂ ಬಿಟ್ಟು ಹೋಗಿರೋರು, ನಿಮ್ಮ ರಿಲೇಟಿವ್ ನೀವು ಬಿಟ್ಬಿಟ್ಟು ಹೋಗಿರೋರಲ್ಲ, ನಿಮ್ಮ ಆಟೋಮೆಟಿಕ್ ಅವ್ರು ನಿಮ್ಮನ್ನ ಹುಡ್ಕೊಂಬರ್ತಾರೆ. ಅದೇ ಥರ ನಿಮ್ಮ ಮಗಳು ಯಾರೋ ಮದುವೆ ಮಾಡಬೇಕಂತ ಕಾಯ್ತಿದ್ರೋ, ಈ ಊರಿನವ್ರು ಫುಲ್ಲ ನೀವು ಮೆಚ್ಕೋಬೇಕು ಅಂತ ಗ್ರ್ಯಾಂಡಾಗಿ ಮಾಡಿ ಮುಗಿಸ್ತೀರ. ಮಗ ಹುಡುಗ ಯಾರಾದರೂ ಕೆಲಸಕ್ಕೆ ಕಾಯ್ತಾ ಇದ್ದರೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ಕೋ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ನೀವು ಯಾವುದು ಎಕ್ಸ್ಪೆಕ್ಟ್ ಇಲ್ಲ, ದುಡ್ಡು ಬರುತ್ತೆ. ಸ್ವಂತ ಊರಲ್ಲಿ ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮ ಇದ್ದರೆ ಅದು ಬಂದು ನೀವು ಸ್ವಲ್ಪ ನಡೆಸ್ಕೊಡ್ಬೇಕಂದ್ರೆ ನಿಮಗೆ ಕರ್ಕೊಂಡೋಗ್ತಾರೆ. ಅದೇ ಥರ ಅಪ್ಪ ಅವರು ಹೆಲ್ತ್ ಸ್ವಲ್ಪ ತೊಂದರೆ ಇರ್ತವೆ, ಅದು ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು. ಯಾರು ಬಾಡಿಗೆ ಮನೆಯಲ್ಲಿ ಇಷ್ಟು ದಿವಸ ಇದ್ದೀರೋ, ಸ್ವಂತ ಮನೆ ಕಟ್ಕೊಂಡು ಓನ್ ಹೌಸ್ಗೆ ಹೋಗೋ ಚಾನ್ಸಸ್ ತುಂಬ ಚೆನ್ನಾಗಿದೆಯೇ. ಅದಕ್ಕೆ ಸ್ವಲ್ಪ ಜನ ಅಪಾರ್ಟ್ಮೆಂಟ್ ಡೈರೆಕ್ಟಾಗಿ ತೊಗೋಬೋದು. ಈ 1 ವರ್ಷದಲ್ಲಿ ಲೋನ್ ಅಪ್ಲೈ ಮಾಡಿ ಆಟೋಮೆಟಿಕ್ ಲೋನ್ ಸಿಗ್ತವೆ. ಯಾರೆಲ್ಲ ಸ್ವಲ್ಪ ಈ ಲ್ಯಾಂಡ್ ಲಿಟಿಗೇಷನ್ ವಿಷಯದಲ್ಲಿ ಇದ್ದೀರೋ, ಸ್ವಲ್ಪ ಒಳ್ಳೆ ತೀರ್ಪು ಬರೋಕ್ಕೆ ಚಾನ್ಸಸ್ ಚೆನ್ನಾಗಿರ್ತವೆ. ಇದು ಗುರು ಗ್ರಹ ಭಾಗ್ಯಸ್ಥಾನದಲ್ಲಿ ಹೋಗೋ ಫಲ. ಅಲ್ಲಿಂದ ಗುರು 5ನೇ ದೃಷ್ಟಿ, 7ನೇ ದೃಷ್ಟಿ, 9ನೇ ದೃಷ್ಟಿ ಇರುತ್ತಲ್ವಾ, ಅದರಲ್ಲಿ ಎಂಥ ಫಲ ಕೊಡ್ತದೆ ಅಂದರೆ, ಫಸ್ಟ್ ಹತ್ರ ರಾಶಿನೇ ಗುರು ನೋಡ್ತಾರೆ. ಗುರು ಅಂದರೆ ಏನು? ದುಡ್ಡು, ಹಣಕಾಸು ವಿಷಯ, ಫೈನಾನ್ಷಿಯಲ್ ಲೈಫ್, ಎಕಾನಮಿ ಎಲ್ಲ ವಿಷಯದಲ್ಲಿ ಗುರು ಗ್ರಹ ಕೈಯಲ್ಲಿ ಸುಮ್ಮನೆ ಹಣಕಾಸು ಓಡಾಡ್ತದೆ ಸರ್. ಸ್ವಲ್ಪ ಫ್ಯೂಚರ್ ಬೇಕು ತಿಳ್ಕೊಂಬಿಟ್ಟು ಸ್ವಲ್ಪ ಹಣ ಕೂಡಿರ್ತೀರ. ಗಂಡ ಇಂತಿ ದಿವಸ ಮಾತಾಡಲ್ಲ, ಅವರೊಂದು ರೂಮಲ್ಲಿ ಇವರೊಂದು ಮಗ ದೊಡ್ಡ ಇಟ್ಕೊಂಡಿದ್ದೀರಲ್ಲ, ಇವಾಗ ಮನಸ್ಸು ಬಿಟ್ಬಿಟ್ಟು ಮಾತಾಡ್ತೀರಿ. ಕಾನ್ಫಿಡೆಂಟಾಗಿ ಯಾವುದೋ ಒಂದು ಕೆಲಸ ಇದೆಯಲ್ಲ, ನೀವು ಮುಗಿಸಿ ತೋರಿಸ್ಬೋದು. ಹೆಲ್ತ್ ಯಾರಾದರೂ ತೊಂದರೆ ಇದೆ ಸರ್, ವೃಶ್ಚಿಕ ರಾಶಿನವ್ರಿಗೆ ಒಳ್ಳೆ ಇಂಪ್ರೂವ್ಮೆಂಟ್ ಇರುತ್ತೆ. ಧೈರ್ಯವಾಗಿ ನೀವು ಟ್ರೀಟ್ಮೆಂಟ್ ತೊಗೊಂಡಿರೋರ್ಗೆಲ್ಲ ಮೋಸ್ಟ್ಲಿ ಟ್ರೀಟ್ಮೆಂಟ್ ವಾಸಿ ಆಗ್ತವೆ, ಇಲ್ಲ ಟ್ರೀಟ್ಮೆಂಟೇ ಬೇಕಾಗಲ್ಲ ಸಿಚುವೇಶನ್ ಬರುತ್ತೆ. ಹೀಗೆ ಗುರು ಗ್ರಹ 5ನೇ ದೃಷ್ಟಿಯಾಗಿ 3ನೇ ಸ್ಥಾನ ನೋಡ್ತದೆ. ಅದು ಏನಾಗ್ತದೆ, ಒಳ್ಳೆ ಹೊಸ ವಿಷಯಗಳು ಮನಸ್ಸಲ್ಲಿ ನಿಮಗೆ ಬರ್ತದೆ. ಅದು ಮಾಡೋಣ, ಇದು ಮಾಡೋಣ, ಹಂಗೆ ಅಂತ ಒಳ್ಳೆ VIP ಕಾಂಟ್ಯಾಕ್ಟ್ ಸಿಗ್ತವೆ. ಯಾಕೋ ಸ್ವಲ್ಪ ಕೈಯಲ್ಲಿಂದ ದುಡ್ಡು ಕೊಟ್ಟಿರ್ತೀರ, ಹ್ಯಾಂಡ್ ಲೋನ್ ಕೊಟ್ಟಿರ್ತೀರ, ಅದು ಸ್ವಲ್ಪ ಆಟೋಮೆಟಿಕ್ಕಾಗಿ ಬರ್ತದೆ, ತೊಂದರೆ ಏನಿಲ್ಲ. ಆರ್ನಮೆಂಟ್ಸ್ ಯಾವುದು ಒಡವೆ ತೊಗೊಂಡು ಸೇರ್ಸೋಕ್ಕೂ, ಆಮೇಲೆ ಹೊಸ ಪ್ರಾಪರ್ಟಿ ತೊಗೊಂಡು ಸೇರಿಸೋ ಟೈಮು ತುಂಬ ಚೆನ್ನಾಗಿ
ಪಾಸಿಟಿವ್ ಟೈಮ್. ಯಾರು ವೃಶ್ಚಿಕ ರಾಶಿ ಮಗು ಕಾಯ್ತಾ ಇದ್ದೀರೋ ಇಲ್ಲ ಮದುವೆ ಆಗಿ ಕಾಯ್ತಾ ಇದ್ದೀರೋ ಇವ್ರಿಗೆಲ್ಲ ಸ್ವಲ್ಪ ಮಗು ಭಾಗ್ಯ, ಸಂತಾನ ಭಾಗ್ಯ 100% ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಸರ್ ಇದ್ದರೆ ಸ್ವಲ್ಪ ಡಾಕ್ಟರ್ ಚೆಕ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಈ ಟೈಮಲ್ಲಿ ಪಾಸಿಟಿವ್ ವರ್ಕೌಟ್ ಆಗ್ತದೆ. ನಿಮ್ಮ ಮಕ್ಕಳ ವಿಷಯದಲ್ಲಿ ನಿಮ್ಗೆ ಒಳ್ಳೆ ಮರ್ಯಾದೆ ಸಿಗ್ತವೆ. ನಮ್ಮ ಮಗಳು ತುಂಬ ಚೆನ್ನಾಗಿ ಓದ್ತಾರೆ ಹಾಗೆ ಹೇಗೆ ಅಂತ ನಿಮ್ಮ ರಿಲೇಟಿವ್ಲಿ ಒಂಥರ ನಿಮ್ಗೊಂದು ಗೌರವ ಸಿಗ್ತವೆ ಸರ್. ಸ್ವಲ್ಪ ಸಾಲ ಇದ್ದರೆ ಬಡ್ಡಿ ತೊಗೊಂಡು ಆ ಸಾಲನ ಸ್ವಲ್ಪ ಕ್ಲೋಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತವೆ. ಯಾವುದು ಕೆಲಸ ಮಾಡಿದ್ರೂ ಜಯ ನಿಶ್ಚಯ. ಅದೇ ಥರ ಗಾಡಿ ತೊಗೋಬೋದು, ಮೇಯ್ನ್ಲಿ ಟೂ ವೀಲರ್, ಒಳ್ಳೆ ಟೂ ವೀಲರ್ ಗಾಡಿ ದೊಡ್ಡ ದೊಡ್ಡ ಗಾಡಿ ನೋಡಿ ಸರ್, ಯಾವುದಾದ್ರು ಹೊಸ ಮಾಲ್ ಬರುತ್ತೆ ಅಂಥ ಟೂ ವೀಲರ್ ತೊಗೊಳಕ್ಕೆ ಈ ವೃಶ್ಚಿಕ ರಾಶಿನವ್ರಿಗೆ ಪಾಸಿಟಿವ್ ಟೈಮ್ ಇರ್ತವೆ. ಕಾರ್ ತೊಗೋಬೇಕು ಯಾರು ಕಾಯ್ತದೆ ಅವ್ರಿಗೂ ಇದು ಆಗುತ್ತವೆ. ಮನೆ ದೇವ್ರಿಗೆ ಏನಾದರೂ ನಾವು ಪ್ರಾರ್ಥನೆ ಇದ್ದರೆ ಅದು ಸ್ವಲ್ಪ ಇವಾಗ ಮುಗಿಸ್ಬೋದು. ಅದೇ ಬಿಟ್ಟರೆ ಸೊ ಭಾಗ್ಯಸ್ಥಾನದಲ್ಲಿ ಗುರು ಹೋದರೆ ಎಲ್ಲ ವಿಷಯ ಪಾಸಿಟಿವ್ ಅಲ್ವಾ, ಭಾಗ್ಯನೇ ಅಲ್ವಾ. ಸೊ ಆ ಥರ ಇರುವಾಗ ಯಾವ ವಿಷಯಕ್ಕೂ ಭಯ ಬೇಕಾಗಿಲ್ಲ. ತಲೆ ತಾಪತ್ರ ಎಲ್ಲ ಆಟೋಮೆಟಿಕ್ಕಾಗಿ ಓಡೋಗ್ಬಿಡುತ್ತೆ ಸರ್. ಓಕೆ, ಕೆಲಸದ ವಿಷಯದಲ್ಲಿ ಏನು ಇಲ್ದಿರಾ ಅಂದರೆ ಫಸ್ಟೇ ಹೇಳಿದ್ದೀನಿ. ಮೋಸ್ಟ್ಲಿ ಯಾರು ಕೆಲಸದಲ್ಲಿ ಇಲ್ವೋ ಇಲ್ಲ ಕೆಲಸ ಬಿಟ್ಟು ಇವಾಗ ಕಾಯ್ತಾ ಇದ್ರೋ ಒಳ್ಳೆಯ ಸಂಬಳದಲ್ಲಿ ಹೊಸ ಕೆಲಸ ಸಿಕ್ಕೋ ಚಾನ್ಸಸ್ ತುಂಬ ಜಾಸ್ತಿ ಸಿಗ್ತವೆ ಸರ್. ನಾನು ಉದ್ಯೋಗದಲ್ಲಿ ಅಲ್ಲೇ ಇದ್ದೀನಿ, ಎಸ್ ನಿಮಗೂ ಪ್ರಮೋಷನ್ ಜಾಸ್ತಿ ಸಿಗ್ತವೆ. ಅದೇ ಥರ ಇನ್ಕ್ರಿಮೆಂಟ್ಗೆ ಯಾರು ಕಾಯ್ತಾ ಇರೋರ್ಗೂ ಇನ್ಕ್ರಿಮೆಂಟ್ ಆಗ್ಬೋದು. ಸ್ವಲ್ಪ ಜನಕ್ಕೆ ಅಲ್ಲಿನೇ ಅವ್ರದ್ದು ಪ್ರೊಫೈಲ್ ಚೇಂಜ್ ಆಗ್ಬೋದು, ಇಲ್ಲ ಪೋರ್ಟ್ಫೋಲಿಯೋ ಚೇಂಜ್ ಆಗ್ಬೋದು. ಬಿಸ್ನೆಸ್ ಮಾಡೋದಕ್ಕೆ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಆಮೇಲೆ ಸೆಲ್ಫ್ ಬಿಸ್ನೆಸ್ ಮಾಡ್ತಾನೆ ನೋಡಿ ಸರ್, ಒಳ್ಳೆ ಲಾಭ ಪಡ್ಕೋಬೋದು. ತುಂಬ ಜನ ಸರ್ ನಾನು ಇನ್ವೆಸ್ಟ್ ಮಾಡಿ ನಾನು ಬಿಸ್ನೆಸ್ ಮಾಡೋಣ ಅಂತ ಯಾರು ಮಾಡ್ತಾಯಿದ್ರೋ ಅವ್ರಿಗೂ ಒಳ್ಳೆಯ ಫಲ ಇರ್ತವೆ. ಒಂದು ಸಾರಿ ಜಾತಕ ದಶಾಭುಕ್ತಿ ಚೆಕ್ ಮಾಡಿಕೊಂಡು ಈ ಬಿಸ್ನೆಸ್ಲಿ ಯಾರು ಕಾಲು ಇಡ್ತಿರೋ ಕನ್ಸಲ್ಟೇಷನ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಹೇಳೋದು 30%, 60% ಅಲ್ಲಿ ಫೇವರಬಲ್ ಇದ್ದರೆ ನಾವು ಹೇಳೋದು ವರ್ಕೌಟ್ ಆಗುತ್ತೆ. ಅಲ್ಲಿ 60% ನೆಗೆಟಿವ್ ಇರುವಾಗ ಇಲ್ಲಿ ಪಾಸಿಟಿವ್ ಟೈಮ್ ಇದ್ರೂ ನೆಗೆಟಿವ್ ಹ್ಯಾವ್ ದ ಮೋರ್ ಪವರ್ ಆಯ್ತಲ್ವಾ. ಸ್ಟೂಡೆಂಟಿಗೆ ಏನಂದರೆ ಯಾರು ಹೈಯರ್ ಸ್ಟಡೀಸ್ ಓದ್ತಾರೆ ನೋಡಿ ಸರ್, ಅವ್ರು ಕೋರ್ಸ್ ಸೇರ್ಬೇಕಂತ ಕಾಯ್ತಾ ಇದ್ರು ಅವ್ರಿಗೆ ಒಳ್ಳೆ ಅವ್ರು ಎಕ್ಸ್ಪೆಕ್ಟೆಡ್ ಥರ ಸಿಗ್ತವೆ. ಅದೇ ಥರ ಒಳ್ಳೆ ಮಾರ್ಕ್ಸ್ ತೊಗೊಂಡು ರ್ಯಾಂಕ್ ತೊಗೊಂಡು ಅವರು ಪಾಸಿಟಿವ್ ಆಗಿ ನಡೀತದೆ. ಇಲ್ಲ ವಯಸ್ಸಾಗಿರೋರಿಗೆ ಏನಿದೆ ಪುಣ್ಯ ಸ್ಥಳ ಹೋಗ್ಬಿಟ್ಟು ಬರ್ತೀರಿ, ಒಂದು ಸ್ಪಿರಿಚುವಲ್ ಟೂರ್ ಮಾಡೋಕ್ಕೆ ಚಾನ್ಸಸ್ ಇರ್ತವೆ. ಯಾರು ಇವ್ರಿಗಳಿರ್ತಾರಲ್ಲ ಯಾವ ಸ್ವಾಮೀಜಿಗಳು ಅವ್ರ ಆಶೀರ್ವಾದ ಸಿಗ್ತವೆ. ಯಾಕಂದರೆ ಭಾಗ್ಯಸ್ಥಾನ ಗುರು ಇವ್ರ ಭಾಗ್ಯದಲ್ಲಿ ನಡೆಯೋ ವಿಷಯಗಳು. ಸೊ ಹೆಲ್ತ್ ವಿಷಯದಲ್ಲಿ ಏನು ಸರ್ ಅಂದರೆ ಒಂದೇನಪ್ಪ ಅಂದರೆ ಅಷ್ಟಮ ಶನಿ ಇತ್ತು ಇಷ್ಟು ದಿವಸ, ಅರ್ಧ ಅಷ್ಟಮ ಇಂಥ ಸ್ವಲ್ಪ ಇರೋದು ಸ್ವಲ್ಪ ಏನಪ್ಪ ಅಂದರೆ ಫುಡ್ ವಿಷಯ ಸ್ವಲ್ಪ ಕೇರ್ಫುಲ್ ಇರಬೇಕಾಗತ್ತೆ. ಕೆಲಸದ ವಿಷಯದಲ್ಲಿ ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ಟಯರ್ಡ್ ಆಗ್ಬೋದು ಯಾವ ಕೆಲಸ ಮಾಡೋನು. ಸೊ ಆವಾಗ ಸ್ವಲ್ಪ ರೆಸ್ಟ್ ತೊಗೊಳ್ಳೋದು, ಟೈಮ್ ಊಟ ಮಾಡೋದು, ಈ ಸ್ವಲ್ಪ ಹೆಲ್ತ್ ವಿಷಯ ನಾವು ಕಂಟ್ರೋಲ್ ಮಾಡ್ಕೋಬೋದು. ಅದೇ ಬಿಟ್ಟರೆ ಇಲ್ಲ ಸರ್ ನಾವೇನಾದರೂ ಪರಿಹಾರ ಮಾಡಬೇಕಾದ್ರೆ ಏನಿಲ್ಲ, ಗುರುವಾರ ಗುರು ದಕ್ಷಿಣಾಮೂರ್ತಿ ಒಂಥರ ಪ್ರೇ ಮಾಡ್ಕೊಳ್ಳಿ, ಅವ್ರು ಗುರು ಮಂತ್ರ ಮಾಡಿದ್ರು. ಆಮೇಲೆ ಬಡವ್ರ ಮಕ್ಕಳಿಗೆ ಏನೋ ಸ್ವಲ್ಪ ಓದೋ ವಿಷಯಗಳು ತಂದು ದಾನ ಮಾಡೋದು ಸ್ವಲ್ಪ ಇದು ಒಳ್ಳೆಯ ವಿಷಯದ ಆಗುತ್ತವೆ. ಅದೇ ಬಿಟ್ಟರೆ ಭಾಗ್ಯಸ್ಥಾನ ಸರ್ ಜಾಕ್ಪಾಟ್ ವೃಶ್ಚಿಕ ರಾಶಿ ಏನು ಅನ್ಕೋಬೋದು ಎಲ್ಲ ಹಾಕೋಬೋದು. ಆಲ್ ದಿ ಬೆಸ್ಟ್, ಒಳ್ಳೆಯದಾಗ್ತವೆ. ಸ್ವಲ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.